ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಆಶಾಸ್ ಕಿಚನಿಂದ. ಸ್ನೇಹಿತರೆ, ಇವತ್ತು ಮಾಡಿ ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಬೆಂಡೆಕಾಯಿ ಪಲ್ಯ. ಇದು ತುಂಬ ಡಿಫ್ರೆಂಟಾಗಿ ಎಲ್ಲರಿಗೂ ಇಷ್ಟ ಆಗೋ ರೀತಿಯಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳೇನು ಅಂತ ನೋಟ್ ಮಾಡ್ಕೊಳ್ಳಿ. ಸಣ್ಣ ಗಾತ್ರದ 2 ಈರುಳ್ಳಿ, 5 ರಿಂದ 6 ಹಸಿಮೆಣಸಿನ್ಕಾಯಿ, 1/4 kg ಬೆಂಡೆಕಾಯಿ. ಇದನ್ನು ವಾಶ್ ಮಾಡಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಣ ಬಟ್ಟೆಯಲ್ಲಿ ಒರೆಸಿ ಇಟ್ಕೋಬೇಕು. ಇಲ್ಲಾಂದರೆ ಇದರಲ್ಲಿ ಹಸಿ ಅಂಶ ಇದ್ದರೆ ಉರಿಯುವಾಗ ಸ್ವಲ್ಪ ನಮಗೆ ಜಲ್ಲಿ ಟೈಪು ಆಗುತ್ತೆ. ಅದಕ್ಕೋಸ್ಕರ ನಾನು ಒರೆಸಿಟ್ಕೊಂಡಿದ್ದೀನಿ. ನೆಕ್ಸ್ಟು ಕೊತ್ತಂಬರಿ, ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ. ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳಿ. ಫಸ್ಟು ನಾನು ಏನು ಮಾಡ್ತೀನಿ, ಬೆಳ್ಳುಳ್ಳಿ ಮತ್ತು ಶುಂಠಿ, ಜೀರಿಗೆ, ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊತೀನಿ. ಕಾಯಿನ ಒಂದು ಪೇಸ್ಟ್ ಮಾಡಿ ಇಟ್ಕೊತೀನಿ. ಅರಿಶಿಣ, ಉಪ್ಪು, ಎಣ್ಣೆ. ಮತ್ತು ಫಸ್ಟು ನಾನು ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ ಇದ್ರದ್ದು ಒಂದು ಪೇಸ್ಟ್ ಮಾಡ್ಕೊತೀನಿ. ಕಾಯಿನ ತರಿಯಾಗಿ ಮಿಕ್ಸಿ ಮಾಡ್ಕೊತೀನಿ. ನೋಡಿ, ಈ ಥರ ತರಿಯಾಗಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಎರಡೂ. ಈಗ ನೆಕ್ಸ್ಟ್ ಪ್ರೊಸೆಸ್ ಏನು ಅಂತ ತೋರಿಸ್ತೀನಿ. ಫಸ್ಟು ಒಂದು ಪಾತ್ರೆಯಲ್ಲಿ ಬೆಂಡೆಕಾಯಿನ ಚೆನ್ನಾಗಿ ಹುರಿದು ತಕ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರಿಬೇಕು. ಹುರಿಯೋದ್ರಲ್ಲೇ ಇರೋದು. ಈಗ ಬೆಂಡೆಕಾಯಿ ನಾವು ನೀಟಾಗಿ ಹುರ್ಕೊಂಡಿಲ್ಲ ಅಂದರೆ ಹಸಗ್ಲಾಗುತ್ತೆ. ನೋಡಿ ಸ್ನೇಹಿತರೆ, ಈ ಥರ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಬೇಕು. ಇನ್ನೂ ಫ್ರೈ ಆಗಬೇಕು. ನಾನೇನು ಮಾಡ್ತೀನಿ, ಈ ಕಡೆ ಒಲೆ ಮೇಲೆ ಫ್ರೈ ಮಾಡಲಿಕ್ಕೆ ಇಡ್ತೀನಿ, ಈ ಕಡೆ ಒಗ್ಗರಣೆ ಹಾಕಿ ತೋರಿಸ್ತೀನಿ. ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ, ಎಣ್ಣೆ ಕಾದ ನಂತರ ಈರುಳ್ಳಿ, ಒಂದು ಪಾತ್ರೆಯಲ್ಲಿ ಎಣ್ಣೆ ಇಡಬೇಕು. ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಕರಿಬೇವು, ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ ಪೇಸ್ಟು, ಹಸಿಮೆಣಸಿನ್ಕಾಯ್ದು ಹಸಿ ಸ್ಮೆಲ್ ಹೋದ ನಂತರ ನಾವು 1/2 ಟೇಬಲ್ ಸ್ಪೂನ್ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು. ಸ್ನೇಹಿತರೆ, ಹುರಿದು ಇಟ್ಟುಕೊಂಡಂತಹ ಬೆಂಡೆಕಾಯಿ ಚೆನ್ನಾಗಿ ಬಾಡಿಸ್ಕೋಬೇಕು. ಈ ಮಸಾಲೆಗೆ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು. ಆ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಕೊತ್ತಂಬರಿ, ಚೆನ್ನಾಗಿ ಇದನ್ನೀಗ ಮಸಾಲೆ ಎಲ್ಲ ಕಟ್ಟಾಡಿಸ್ಕೋಬೇಕು. ಸ್ನೇಹಿತರೆ, ಈಗ ಬೆಂಡೆಕಾಯಿ ಪಲ್ಯ ರೆಡಿ. ಬೆಂಡೆಕಾಯಿ ಪಲ್ಯ ರೆಡಿ. ಇದು ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.